ನಮಸ್ತೆ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಆರೋಗ್ಯನ ಇನ್ನಷ್ಟು ವೃದ್ಧಿಸೋಕೆ ಹಾಗೆ ನಾಲ್ಗೆಗೆ ರುಚಿಯನ್ನು ಕೊಡೋದಕ್ಕೆ ನಾವಿವತ್ತು ಪಾಲಕ್ ಚಿಕನನ್ನು ಮಾಡೋಣ. ನಾನಿಲ್ಲಿ 1.5 kg ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಅರಿಶಿನ, ಅರ್ಧ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2-3 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಯಾಕೆ ಹಾಕ್ಕೊಳ್ತಾರೆ ಅಂತ ಅಂದರೆ ಅದು ಮಾಂಸವನ್ನು ಮೃದು ಮಾಡುತ್ತೆ, ಹಾಗೆ ಅದರಲ್ಲಿ ರಸವನ್ನು ಅಂದರೆ ರಸಭರಿತ ಮಾಂಸ ಅಂತ ಹೇಳ್ತೀವಲ್ಲ, ಹಾಗೆ ಫ್ರೆಶ್ ಆಗಿ ಜ್ಯೂಸಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ 2-3 ಚಮಚದಷ್ಟು ಮೊಸರನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾನು ಅಟ್ಲೀಸ್ಟ್ ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಮುಚ್ಚಿ ಇಟ್ಕೊಳ್ತೀನಿ. ಈಗ ನೋಡಿ, ಒಂದು ಬಾಣಲಿಗೆ ಒಂದು 2 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚಕ್ಕೆ ಲವಂಗವನ್ನು ಒಂದು 4-5 ಲವಂಗ ಮತ್ತು 1-2 ಚಕ್ಕೆಯನ್ನು ಹಾಕ್ಕೊಂಡು ಜೊತೆಯಲ್ಲಿ ಒಂದು ಸಣ್ಣ ಗಾತ್ರ ಅಂದರೆ ಮೀಡಿಯಮ್ ಅಥವಾ ಸಣ್ಣ ಅಷ್ಟು ಗಾತ್ರದ ಒಂದು ಈರುಳ್ಳಿಯನ್ನು ಇಲ್ಲಿ ನಾನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಇದು ಸ್ವಲ್ಪ ಅಂದರೆ ಏನು ತುಂಬ ಹುರಿದು ಕೆಂಪಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಂಡು ಅದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಗೆ ಒಂದು 20 ಕಾಳು ಮೆಣಸುಗಳನ್ನು ಇಲ್ಲಿ ಹಾಕ್ಕೊಂಡು ನಾನು ಮತ್ತೆ ರೋಸ್ಟ್ ಮಾಡ್ಕೊಳ್ತೀನಿ, ಅಂದರೆ ಹುರ್ಕೊಳ್ತೀನಿ. ಇದು ಜೀರಿಗೆ ಸ್ವಲ್ಪ ಚಟಪಟ ಅಂತ ಅನ್ನಲಿ. ಅದು ಚಟಪಟ ಅಂತ ಅಂದಮೇಲೆ ನಾನು ಇದಕ್ಕೆ ಎಷ್ಟು ಖಾರ ಬೇಕು ಅಂದರೆ ನೀವೆಷ್ಟು ಖಾರ ತಿಂತೀರೋ ಅಷ್ಟು ಖಾರಕ್ಕೆ ನಾವಿಲ್ಲಿ ಹಸಿಮೆಣಸಿನಕಾಯಿನ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಏನು ರೆಡ್ ಚಿಲ್ಲಿ ಪೌಡರ್ ಎಲ್ಲ ನಾವು ಯೂಸ್ ಮಾಡ್ಕೊಳ್ದೇ ಇರೋದ್ರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಸಿಮೆಣಸಿನಕಾಯನ್ನು ಇಲ್ಲಿ ನಾವು ಹಾಕ್ಕೊಂಡು ಹುರ್ಕೊಳ್ಳೋಣ. ಈಗ ಇದಕ್ಕೆ ತೊಳೆದು ಕಟ್ ಮಾಡ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಕಂತೆಯಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಕಂತೆ ಏರುಪೇರಾಗ್ಬೋದು, ನೀವು ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಪಾಲಕನ್ನು ತೊಗೊಳ್ಳಿ. ನೋಡಿ, ನಾನಿವಾಗ ಇಲ್ಲಿ ಸ್ವಲ್ಪ ಅಂದರೆ ಈ ಪಾಲಕ್ಕಿಗೆ ಬೇಕಾಗುವಷ್ಟು ಉಪ್ಪನ್ನು ಮೊದಲೇ ಮಾಂಸಕ್ಕೆ ನಾನು ಬೆರೆಸಿಟ್ಕೊಂಡಿದ್ದೀನಿ. ಇಲ್ಲಿ ಪಾಲಕ್ ಬೇಯಲಿಕ್ಕೆ ಒಂದು ಸ್ವಲ್ಪ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮತ್ತೆ ತಿರುಗಿಕೊಂಡು ನಾನಿಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಅದರ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಬಾಡಿಸ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆ ಸ್ವಲ್ಪ ಬಾಡಿಸ್ಕೋಬೇಕು, ಅದರ ಹಸಿ ವಾಸನೆ ಹೋಗುವಷ್ಟು. ಇಲ್ಲಿ ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಅದು ಆರಿದ ಮೇಲೆ ನಾವು ಅದನ್ನು ರುಬ್ಕೊಳ್ಳೋಣ. ಈಗ ಮತ್ತೆ ಇನ್ನೊಂದು ಬಾಣಲೆಯನ್ನು ಇಟ್ಟು ನಾವು ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಉತ್ತರಿಸ್ಕೊಂಡಿರೋದನ್ನು ಇಲ್ಲಿ ಹಾಕ್ಕೊಂಡು ನಾನು ಹುರ್ಕೊಳ್ತೀನಿ. ಹುರ್ಕೊಂಡು ಇದಕ್ಕೆ ನಾನು ಅದೇ ಆಗಲೇ ಮ್ಯಾರಿನೇಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಚಿಕನನ್ನು ನಾನಿಲ್ಲಿ ಬೆರೆಸ್ಕೊಂಡಿದ್ದನ್ನು ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಇಲ್ಲಿ ನಾವೇನು ಮಿಕ್ಸ್ ಮಾಡ್ತಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಇದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಹುರ್ಕೊಳ್ಳೋಣ. ನೋಡಿ, ಮುಚ್ಚಿಟ್ಕೊಂಡು ಹುರ್ಕೊಳ್ಳೋಣ. ಈ ಪಾಲಕಿನ ಬಗ್ಗೆ ಹೇಳೋದಾದರೆ ಎಲ್ಲರೂ ಪಾಲಕಿನಲ್ಲಿ ಹೆಚ್ಚು ಕಬ್ಬಿಣಾಂಶ ಇದೆ ಅಂತ ನಂಬಿದ್ದಾರೆ. ಆದರೆ ಇದು ಮಿಸ್ಟೇಕ್ ಅಂತ ಹೇಳಿದ್ರೆ ನಂಬ್ತೀರಾ? 1870ರ ಇಸವಿಯಲ್ಲಿ ಜರ್ಮನ್ ಕೆಮಿಸ್ಟ್ ಒಬ್ಬರು ಇದರ ಬಗ್ಗೆ ಲೇಖನವನ್ನು ಬರಿತಾ ಇದ್ದಾಗ ತಪ್ಪಾಗಿ ಇದರಲ್ಲಿ ಇರುವ ಕಬ್ಬಿಣದ ಅಂಶವನ್ನು ಹೆಚ್ಚು ಪ್ರಮಾಣದಲ್ಲಿ ತೋರಿಸ್ಬಿಡ್ತಾರೆ. ಹಾಗೆ ಅದನ್ನು ನಂಬಿದ ಜನರು ಪಾಲಕಲ್ಲಿ ತುಂಬ ಕಬ್ಬಿಣದಂಶ ಇದೆ ಅಂತ ಹೇಳಿ 1930ರವರೆಗೂ ಅದನ್ನೇ ನಂಬಿರ್ತಾರೆ, ಹಾಗೂ ಈಗಲೂ ಕೂಡ ಅದನ್ನೇ ನಂಬ್ತಾನೂ ಇದ್ದಾರೆ. ಆದರೆ ಎಲ್ಲ ಬೇರೆಯ ತರಕಾರಿಗಳಂತೆ ಸೊಪ್ಪಿನಂತೆ ಇದರಲ್ಲೂ ಕೂಡ ಒಂದಷ್ಟು ನಿಗದಿತ ಪ್ರಮಾಣದ ಕಬ್ಬಿಣಾಂಶ ಅಷ್ಟೇ ಇರೋದು. ತುಂಬ ನಾವು ಅಂದ್ಕೊಂಡಿರೋ ಹಾಗೆ ಹೆಚ್ಚಿನ ಕಬ್ಬಿಣಾಂಶ ಇಲ್ಲ ಅಂತ ಅನ್ನೋದು ಸತ್ಯ. ನೋಡಿ, ನಾವು ಮಾತಿನ ಮಧ್ಯದಲ್ಲೇ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಪಾಲಕ್ ಮಸಾಲೆಯನ್ನು ಇಲ್ಲಿ ಚಿಕನಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಈಗ ಇನ್ನೇನು ಇಳಿಸೋ ಟೈಮ್ ಬರ್ತಿದೆ ಅಂದರೆ ಚೆನ್ನಾಗಿ ಮಾಂಸ ಬೆಂದಿದೆ ಅಂತ ಅನ್ನಿಸಿದಾಗ ನಿಮಗೆ 1 ಚಮಚದಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಇಲ್ಲಿ ಇಂಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ಬರೋವರೆಗೆ ಅದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ವಿಷಯ ನೀವು ಪಾಲಕ್ ಬಗ್ಗೆ ತಿಳ್ಕೊಳ್ಳೇಬೇಕಾದದ್ದು, ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಫ್ರೆಂಚ್ ಸೈನಿಕರಿಗೆ ಗಾಯ ಆಗಿ ಅತಿ ರಕ್ತಸ್ರಾವ ಆಗುವಾಗ ವೈನಿನ ಜೊತೆಯಲ್ಲಿ ಈ ಪಾಲಕ್ ರಸವನ್ನು ಬೆರೆಸಿ ಅವರಿಗೆ ಕೊಡ್ತಾ ಇದ್ರು. ಯಾಕಪ್ಪ ಹೀಗೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಪಾಲಕ್ ರಸದಿಂದ ರಕ್ತಸ್ರಾವನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದಿತ್ತು. ಆದ್ದರಿಂದ ಈ ರೀತಿಯನ್ನು ಅವರು ಅಳವಡಿಸ್ಕೊಂಡಿದ್ರು.
ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಕೊಟ್ಟಿರೋ ಮಾಹಿತಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.